ನಮ್ಮ ಭಾರತದಲ್ಲಿ ಸಾವಿರಾರು ದೇವಾಲಯಗಳು, ಗುಡಿಗೋಪುರಗಳು, ಮಂದಿರಗಳು ಇದಾವೆ. ಹಾಗೇನೆ ಪ್ರತಿಯೊಂದು ದೇವಾಲಯಕ್ಕೂ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಕೂಡ ಇದಾವೆ. ಅದರಲ್ಲಿ ನೀವು ಪ್ರಮುಖವಾದದನ್ನ ನೋಡೋದಾದ್ರೆ ಧರ್ಮಸ್ಥಳ, ತಿರುಪತಿ, ಕಾಶಿ ವಿಶ್ವನಾಥ, ಸೋಮನಾಥ, ಗೋಲ್ಡನ್ ಟೆಂಪಲ್, ಮೀನಾಕ್ಷಿ, ಇನ್ನೂ ಹಲವಾರು ದೇವಸ್ಥಾನಗಳಿಗೆ ಪ್ರತಿದಿನ ಲಕ್ಷಾಂತರ ಜನ ಬಂದು ದೇವರ ದರ್ಶನ ಪಡಿತಾರೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಹೇಳ್ತಿರೋ ದೇವಸ್ಥಾನ ಸ್ವಲ್ಪ ವಿಭಿನ್ನ. ಈ ದೇವಸ್ಥಾನ ಇಡೀ ಜಗತ್ತನ್ನೇ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳೋ ತರ ಮಾಡಿರೋ ದೇವಸ್ಥಾನ. ಇಲ್ಲಿ ನಡೆಯೋ ಕೆಲವೊಂದು ಅಚ್ಚರಿಗಳನ್ನ ಇವತ್ತಿಗೂ ಕೂಡ ವಿಜ್ಞಾನಿಗಳು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಹಾಗಾದ್ರೆ ಯಾವ್ದು ಆ ದೇವಾಲಯ? ಇವತ್ತು ನಾವು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ರಹಸ್ಯಗಳು, ಅಚ್ಚರಿಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಪೂರಿ ಜಗನ್ನಾಥ ದೇವಾಲಯ ಅಂತ ಪ್ರಸಿದ್ಧ ಆಗಿರೋ ಈ ದೇವಸ್ಥಾನ ಇರೋದು ಒಡಿಶಾ ಸ್ಟೇಟ್ ನ ಪೂರಿ ಅನ್ನೋ ಸಿಟಿಯಲ್ಲಿ. ಹಾಗಾಗಿ ಜನಗಳು ಪೂರಿ ಜಗನ್ನಾಥ ಅನ್ನೋ ಒಂದು ಹೆಸರನ್ನ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ನೀವೇನಾದ್ರೂ ಪೂರಿ ಜಗನ್ನಾಥಗೆ ವಿಸಿಟ್ ಮಾಡಿದ್ರೆ, ಇಲ್ಲಾಂದ್ರೆ ಕೆಲವು ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ವಿಗ್ರಹಗಳಿಗೆ ಕೈಕಾಲುಗಳು ಇಲ್ಲ. ಅದು ಏನಕ್ಕೆ ಅಂತ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಬೇಕು ಅಂದ್ರೆ ನಾವು ಸತ್ಯಯುಗಕ್ಕೆ ಹೋಗ್ಬೇಕಾಗತ್ತೆ. ಸತ್ಯಯುಗದಲ್ಲಿ ಅವಂತಿ ರಾಜ್ಯ ಅಂದ್ಬಿಟ್ಟು ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದ ದೊರೆ ಇಂದ್ರದ್ಯುಮ್ನ ಆಗಿರ್ತಾರೆ. ಅವರಿಗೆ ಪೂರಿ ಕ್ಷೇತ್ರದಲ್ಲಿದ್ದಂತ ನೀಲಮಾಧವನ ಕಂಡ್ರೆ ಅಪಾರ ಭಕ್ತಿ. ಅದಕ್ಕೆ ಅವರು ನೀಲಮಾಧವನ ಪೂಜಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಪೂರಿ ಕ್ಷೇತ್ರಕ್ಕೆ ಬರ್ತಾರೆ. ಆದ್ರೆ ಅವ್ರು ಬರೋ ಅಷ್ಟರಲ್ಲಿ ಆ ವಿಗ್ರಹನ ದೇವತೆಗಳು ದೇವಲೋಕಕ್ಕೆ ತಗೊಂಡೋಗ್ಬಿಟ್ಟಿರ್ತಾರೆ. ಇದ್ರಿಂದ ಆ ರಾಜಂಗೆ ತುಂಬಾ ಬೇಜಾರಾಗುತ್ತೆ. ಇನ್ನೇನ್ ಮಾಡೋದು, ವಿಗ್ರಹನೇ ಇಲ್ಲ ಅಂದ್ರೆ ಪೂಜಿಸೋದಾದ್ರೂ ಹಿಂಗಾಗುತ್ತೆ ಅಂತ ಯೋಚನೆ ಮಾಡಿ ಬಂದಿದ್ದಾರಿಯಲ್ಲೇ ರಿಟರ್ನ್ ಹೋಗ್ತಾನೆ. ಒಂದು ದಿನ ರಾಜ ನಿದ್ದೆ ಮಾಡ್ಬೇಕಾದ್ರೆ ಅವರಿಗೆ ಒಂದು ಆಕಾಶವಾಣಿ ಕೇಳಿಸುತ್ತೆ, ನೀನು ಈಗಲೇ ಸಮುದ್ರದತ್ತ ಹೋಗು, ಅಲ್ಲಿ ಒಂದು ದೈವಿಕ ಮರ ತೇಲ್ ಬರ್ತಾ ಇರುತ್ತೆ, ಆ ಮರದಲ್ಲಿ ನೀನು ಬಲರಾಮ, ಜಗನ್ನಾಥ, ಸುಭದ್ರೆಯರ ವಿಗ್ರಹವನ್ನ ನಿರ್ಮಿಸಿ ಅದಕ್ಕೆ ಪೂಜೆ ಮಾಡು ಅನ್ನೋದಾಗಿರುತ್ತೆ. ಹಾಗಾಗಿ ಆ ರಾಜ ಸಮುದ್ರದ ಹತ್ರ ಹೋಗ್ತಾನೆ. ಅಲ್ಲಿ ನಿಜವಾಗ್ಲೂ ಒಂದು ಮರ ತೇಲ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಆ ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ದೇವರ ವಿಗ್ರಹವನ್ನ ಕೆತ್ತನೆ ಮಾಡಕ್ಕೆ ಒಬ್ಬ ಶಿಲ್ಪಿ ಬೇಕಾಗಿರುತ್ತೆ. ಆ ಶಿಲ್ಪಿ ಕೂಡ ಸಿಗ್ತಾನೆ. ಆದ್ರೆ ಆ ಶಿಲ್ಪಿ ಹೇಳ್ತಾನೆ, ನಾನು ಕೆಲಸ ಮುಗಿಸಿ ಬರೋವರೆಗೂ ಯಾರು ಒಳಗೆ ಬರಬಾರದು, ಬಾಗಿಲು ತೆಗೆಯಬಾರದು, ಕೆಲಸ ಎಲ್ಲ ಸಂಪೂರ್ಣವಾದ ಮೇಲೆ ನಾನೇ ಹೊರಗೆ ಬರುತ್ತೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ಇದಕ್ಕೆ ರಾಜ ಕೂಡ ಒಪ್ಕೊಂತಾನೆ. ಹಾಗಾಗಿ ಆ ಶಿಲ್ಪಿ ದೇವರ ವಿಗ್ರಹನ ಕೆತ್ತನೆ ಮಾಡಕ್ಕೆ ಒಪ್ಕೊಂಡು ಅವನು ಒಂದು ಕೊಠಡಿಗೆ ಹೋಗಿ, ಅಂದ್ರೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡು ಕೆಲಸನ ಶುರು ಮಾಡ್ತಾನೆ. ದಿನಗಳು ಕಳ್ಕೊಂಡು ಹೋಗ್ತಾನೆ ಇರುತ್ತೆ. ಬಟ್ ಆ ರೂಮಿಂದ ಯಾವುದೇ ತರ ಸೌಂಡ್ ಬರ್ತಾ ಇರಲ್ಲ. ಇದ್ರಿಂದ ರಾಜಂಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಹಾಗೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಅವನು ಸೈನಿಕಗೆ ಹೇಳ್ಬಿಟ್ಟು ಡೋರ್ನ ಓಪನ್ ಮಾಡಿಸ್ತಾನೆ. ಆದ್ರೆ ಆ ರೂಮ್ ಒಳಗಡೆ ಯಾರು ಇರಲ್ಲ. ರಾಜಂಗೆ ಆಶ್ಚರ್ಯ ಆಗುತ್ತೆ. ವಿಗ್ರಹ ನೋಡಿದ್ರೆ ಅರ್ಧ ಮಾತ್ರ ಮುಗ್ದಿರುತ್ತೆ. ರಾಜಂಗೆ ಮತ್ತೆ ಕನ್ಫ್ಯೂಷನ್ ಶುರು ಆಗುತ್ತೆ. ಅವಾಗ ಮತ್ತೆ ಒಂದು ಆಕಾಶವಾಣಿ ಕೇಳಿ ಬರುತ್ತೆ, ಈ ಅಪೂರ್ಣವಾದ ವಿಗ್ರಹವನ್ನೇ ಇಟ್ಟು ನನ್ನನ್ನು ಪೂಜಿಸಿ ಅನ್ನೋ ಒಂದು ಸಂದೇಶ ಕೇಳಿ ಬರುತ್ತೆ. ಆಗ ರಾಜ ಅದೇ ವಿಗ್ರಹವನ್ನ ಸ್ಥಾಪಿಸಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೇನೆ ತುಂಬಾ ಜನ ಹೇಳೋ ಪ್ರಕಾರ ದೇವಲೋಕದ ಶಿಲ್ಪಿ ವಿಶ್ವಕರ್ಮನೆ ಬಂದು ಆ ದೇವರ ವಿಗ್ರಹವನ್ನು ಸ್ಥಾಪಿಸಲು ನಿಂತಿದ್ದ ಅಂತ ತುಂಬಾ ಜನ ಹೇಳ್ತಾರೆ. ಈ ಕಾರಣದಿಂದ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿರೋ ವಿಗ್ರಹಗಳಿಗೆ ಕೈ ಕಾಲು ಇಲ್ಲ. ಈಗ ನಾವು ಈ ದೇವಸ್ಥಾನದಲ್ಲಿ ನಡೆಯೋ ಕೆಲವು ಅಚ್ಚರಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಇದು ವಿಜ್ಞಾನಿಗಳಿಗೂ ಕೂಡ ಕಂಡಿಡಿಯಕ್ಕಾಗ್ದಿರೋ ಅಂತ ಅಚ್ಚರಿಗಳು. ಯಾರ್ಯಾರು ದೇವ್ರಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಈ ಒಂದು ಅಚ್ಚರಿಗಳನ್ನ ತೋರಿಸಿ ಪ್ರಶ್ನೆ ಮಾಡಬಹುದು. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಪೂರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ಯಾವಾಗ್ಲೂ ಕೂಡ ಒಂದು ಧ್ವಜವನ್ನ ನೋಡಿರ್ತೀರಾ. ಆದ್ರೆ ಆ ಧ್ವಜನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾರ್ತಾ ಇರುತ್ತೆ. ಯಾಕೆ ಅಂದ್ರೆ ನಾವು ಗಾಳಿಪಟ ಹಾರಿಸ್ತೀವಿ ಅಂದ್ರೆ ಗಾಳಿ ಯಾವ ಕಡೆ ಬೀಸುತ್ತೆ ಆ ಕಡೆಗೆ ಹಾರಿಸ್ಬೇಕು. ಇಲ್ಲ ನಾವೇ ಕೈಯಲ್ಲಿ ಒಂದು ಬಾವುಟ ಇಟ್ಕೊಂಡು ಹಾರಿಸ್ತೀವಿ ಅಂದ್ರು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವ್ ಏನೇ ಪ್ರಯತ್ನ ಬಿದ್ರೂ ಹಾರ್ಸಕ್ ಆಗಲ್ಲ. ಆದ್ರೆ ಈ ದೇವಸ್ಥಾನದ ಮೇಲಿರೋ ಧ್ವಜ ಯಾವಾಗ್ಲೂ ಕೂಡ ಆಪೋಸಿಟ್ ದಿಕ್ಕಿನಲ್ಲೇ ಹಾರ್ತಾ ಇರುತ್ತೆ. ಈ ವಿಷಯ ವಿಜ್ಞಾನಿಗಳಿಗೂ ಕೂಡ ಒಂದು ಬಿಗ್ ಕ್ವಶನ್ ಆಗಿ ಉಳಿದ್ಬಿಟ್ಟಿದೆ. ನೀವು ತುಂಬಾ ವಸ್ತುಗಳನ್ನ ನೋಡಿರ್ತೀರಾ, ಅಷ್ಟೇ ಯಾಕೆ ಇರ್ವೆ ನೋಡಿದ್ರು ಕೂಡ ಒಂದಲ್ಲ ಒಂದ್ ದಿಕ್ಕಿನಲ್ಲಿ ಅದ್ರ ಶ್ಯಾಡೋ ನಿಮ್ಗೆ ಕಾಣಿಸುತ್ತೆ. ಆದ್ರೆ ಈ ದೇವಸ್ಥಾನದ ಗೋಪುರದ ನೆರಳು ಇದುವರೆಗೂ ಕಾಣಿಸಿಲ್ಲ. ಒಂದು ಚಿಕ್ಕ ಇರ್ವೆ ಶ್ಯಾಡೋ ಕೂಡ ಕಾಣಿಸುತ್ತೆ, ಬಟ್ ಇಂಥ ದೊಡ್ಡ ಗೋಪುರದ ನೆರಳು ಕಾಣಿಸಲ್ಲ ಅಂತ ಹೇಳಿದ್ರೆ ಇದು ಒಂದು ಅಚ್ಚರಿಯ ವಿಷಯನೇ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ದೇವಾಲಯ ಹತ್ರ ಇರೋ ಸಮುದ್ರ ಸೌಂಡೇ ಬರ್ದಿರೋ ತರ ನಿಶಬ್ದವಾಗಿ ಬರುತ್ತೆ. ಆದ್ರೆ ಹಿಂದೆ ಹೋಗ್ಬೇಕಾದ್ರೆ
ಮತ್ತೆ ಸಮುದ್ರ ತನ್ನ ಸ್ವಾಭಾವಿಕ ಗುಣಕ್ಕೆ ಮರಳೋದ್ನ ನೀವು ಅಬ್ಸರ್ವ್ ಮಾಡಬಹುದು. ಇದು ಕೂಡ ಒಂದು ವಿಜ್ಞಾನಿಗಳಿಗೆ ದೊಡ್ಡ ಕ್ವಶನ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಇದು ನಂಬೋಕೆ ಆಗ್ದಿರೋಂತ ಒಂದು ವಿಷಯ. ಅಲ್ಲಿ ಇರೋ ದೇವರ ವಿಗ್ರಹಗಳನ್ನ ಪ್ರತಿ 12 ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ. ಹಳೆಯ ವಿಗ್ರಹಗಳು ಇರ್ತಾವಲ್ಲ ಅದನ್ನ ಸಮಾಧಿ ಕೂಡ ಮಾಡ್ತಾರೆ. ಆದ್ರೆ ಹೊಸ ವಿಗ್ರಹಕ್ಕೆ ಬೇಕಾದಂತ ಮರ ಮತ್ತೆ ಅದೇ ರೀತಿ ಸಮುದ್ರ ತೀರಕ್ಕೆ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಅದು ನಿಜವಾಗ್ಲೂ ಬರೋದೇ ಆದ್ರೆ ಕಳಿಸ್ತಾ ಇರೋರು ಯಾರು, ಹೇಗೆ ಬರುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿ ನಾವುಗಳು ಮಾತ್ರ ಅಲ್ಲ, ವಿಜ್ಞಾನಿಗಳಿಗೂ ಕೂಡ ಅರ್ಥ ಮಾಡ್ಕೊಳಕ್ ಆಗ್ದಿರೋ ಪ್ರಶ್ನೆಗಳು ಈ ದೇವಸ್ಥಾನದಲ್ಲಿ ನೋಡಲು ಸಿಗುತ್ತೆ. ಇದಾಗಿತ್ತು ಸ್ನೇಹಿತರೆ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಅಚ್ಚರಿಗಳು ಮತ್ತು ರಹಸ್ಯಗಳು. ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು, ಮತ್ತೆ ಪುರಿ ಜಗನ್ನಾಥ ಸ್ವಾಮಿ ದೇವಾಲಯದ ಮೇಲಿರುವ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.